ಹಲೋ, ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ತನ್ನ ಸೈಕಲ್ ಅನ್ನು ಮುರಿದಾಕಿರೋದನ್ನ ನೋಡಿ ಬಹಳ ನೊಂದ್ಕೊಳ್ತಾಳೆ. ಅವಳನ್ನ ಕೊಲ್ಲೋಕ್ ಬಂದಂತಹ ರೌಡಿಯಿಂದ ವಂಶಿ ಅವರು ರಕ್ಷಿಸ್ತಾರೆ. ಅಷ್ಟರಲ್ಲಿ ಭೂಮಿ ಬಹಳಷ್ಟು ಭಾವುಕಳಾಗಿ, ಥ್ಯಾಂಕ್ಸ್ ವಂಶಿ ಅವರೇ, ನನ್ನ ಜೀವ ಕಾಪಾಡಿದ್ರಿ. ಎಲ್ರು ಕೂಡ ತಮ್ಮದೇ ಆದಂತ ರೀತಿನಲ್ಲಿ ಚೆನ್ನಮ್ಮ ಹಾಗೇನೆ ಓಬವ್ವ ಎಲ್ಲ ಕಾಳಿಕಾ ಅವತಾರನೇ ತಾಳಿ ಎಲ್ಲ ಸ್ತ್ರೀಯರ ಗುಂಪೆಲ್ಲ ಅಂತೂ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲ್ಸಿರ್ತದೆ. ವಂಶಿ, ಸತ್ಯಣ್ಣ, ರಾಮಣ್ಣ ಎಲ್ಲರೂ ಕೂಡ ಸೇರದಂತೆ. ಅಷ್ಟ್ರಲ್ಲಿ ಅಜಿತ್ ಬರ್ತಾರೆ. ಅಜಿತ್ ಬಂದ ತಕ್ಷಣ ಭೂಮಿ ಅಂತ ಕೂಗ್ಕೊಳ್ತಾರೆ. ವಂಶಿ ಅವರಿಬ್ರು ಜೊತೆಲಿದ್ದದನ್ನ ನೋಡಿ, ಬಾ ಸಾಹೇಬ್ರೆ ನೀವಾ ಅಂತ ಗಾಬರಿ ಹಾಕಿ ನೋಡ್ತಾಳೆ. ನೋಡ್ತಿದ್ದಾಗೇನೆ, ಸಾಹೇಬ್ರೆ ನಾವೆಲ್ಲ ಹೆಂಗ್ ಫೈಟ್ ಮಾಡಿದ್ವಿ, ಸರಿಯಾಗಿ ಬುದ್ಧಿ ಕಲ್ಸಿದೀವಲ್ವಾ, ನೀವ್ ಹೇಳ್ದಂತೆ ಮಾಡಿದೀವಲ್ವಾ? ಅದಕ್ಕೆ ಅಜಿತ್ ಇರ್ತಾನೆ, ಹೌದು ನಾನು ಬಂದಾಯ್ತಲ್ಲ ಇನ್ನ ಆಯ್ತು, ನಾನು ಇನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಎಲ್ರನ್ನೂ ಕೂಡ ಅರೆಸ್ಟ್ ಮಾಡೋಕೆ ಹೇಳ್ತಾರೆ. ಸದಾನಂದ್ಗೆ ಪೊಲೀಸರು ಎಲ್ಲರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ ತನ್ನ ಸೈಕಲ್ ನೋಡ್ತಾ ಇರ್ತಾಳೆ. ಎಲ್ಲ ಚೆನ್ನಾಗಿ ಹೋರಾಟ ಮಾಡಿದೀರಾ ಅಂತ ಹೇಳಂತಾರೆ. ಭೂಮಿ ಅಜಿತನ್ ಜೊತೆ, ಸಾಹೇಬ್ರೆ ನನಗೆ ನಮ್ಮ ಅಪ್ಪ ತಕ್ಕೊಟ್ಟಿದ್ ಸೈಕಲ್ಲು ಬಹಳ ಪ್ರೀತಿ, ನನಗೆ ನಮ್ಮ ಅಪ್ಪನ್ನೇ ಕಳ್ಕೊಂಡಂಗ ಹಂಗ ಅನಿಸ್ತಾ ಇದೆ. ನನಗೆ ನಿಜಕ್ಕೂ ಆ ಸೈಕಲ್ ಅನ್ನ ಮುರಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಅಪ್ಪನ್ನ ಮತ್ತೊಮ್ಮೆ ನಾನು ಕಳ್ಕೊತಿದ್ದೀನಿ ಅಂತ ಅನ್ಸ್ಬಿಡ್ತು. ನನ್ಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ. ಇಲ್ಲಿವರೆಗೂ ನನ್ಗೆ ಅದ್ರ ಜೊತೆನಲ್ಲಿ ನಮ್ಮ ಅಪ್ಪ ಇದ್ದಂಗೆ ಇತ್ತು ಸಾಹೇಬ್ರೆ ಅಂತ ಅಂದಾಗ ಅಜಿತ್ ಸಮಾಧಾನ ಮಾಡ್ತಾರೆ. ಬೇಸರ ಮಾಡ್ಕೋಬೇಡ ಅಂತ ಹೇಳಿ. ಅಂದ್ರೆ ಅಜಿತ್ ಅಷ್ಟರಲ್ಲಿ ಮನಸ್ಸಿನಲ್ಲಿ ಅನ್ಕೊಳ್ತಾನಲ್ಲ, ಭೂಮಿ ನಿರ್ಜೀವವಾಗಿರ್ತಕ್ಕಂಥ ಅಪ್ಪನ ಬಗ್ಗೆನೇ ಇಷ್ಟೊಂದು ಅಕಾಯಿ ತೋರಿಸ್ತಾಳೆ, ಇನ್ನು ನನ್ನ ಬಗ್ಗೆ ನನ್ನ ಪ್ರೀತಿ ಅರ್ಥ ಆಗೋಲ್ವಾ ಅಂತ ಹೇಳಿ ಎಲ್ರು ಮನೆಯೊಳಗ್ ಬರ್ತಾರೆ. ಮನೆಯೊಳಗ್ ಬರ್ತಿದ್ದಾಗೇನೆ ಅಜಿತ್ ತಕ್ಷಣ ನಚ್ಚಿಗೆ ಫೋನ್ ಮಾಡಿ, ಸತ್ಯಣ್ಣ ಬರ್ಲಿ ಎಲ್ರಿಗೂ ಕೂಡ ಫಸ್ಟ್ ಏಡ್ ಮಾಡ್ಲಿ. ಅದ್ ನಚ್ಚಿ ಬಂದ್ಬಿಟ್ಟು, ಮದರ್ ಇಂಡಿಯಾ ಹಬ್ಬ ಸೂಪರು, ನಿನ್ಗೆ ಇನ್ಮೇಲೆ ಒಂದು ಟೈಟ್ಲ್ ಕೊಡ್ತಾ ಇದ್ದೀನಿ, ಮದರ್ ರೌಡಿ ಮಂಡ್ಯ ರೌಡಿ ಅಂತ ಹೇಳಿ, ಓಕೆನಾ ಅಂದಾಗ ಅದಕ್ಕೆ ಸಂಗೀತ ಇದ್ದಾರೆ, ಸುಮ್ಮಿರೋ ಸಾಕು ತರ್ಲೆ ಅದೇ ಬಹಳ ಚೆನ್ನಾಗಿ ಹೋರಾಟ ಮಾಡಿದ್ರಿ. ಅಲ್ಲ, ಏನಾದ್ರು ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಅಲ್ಲಿ ಏನಾದ್ರು ರೌಡಿ ಇದನ್ನೇನಾದ್ರು ಮಾಡಿದ್ರ? ಅದಕ್ಕೆ ದೇವಿ ಏನಿದ್ದಾಳೆ, ಏನೋ ನನ್ನನ್ನು ಲೇಡಿ ರೌಡಿ ಅಂತ ಅನ್ಕೊಂಡಿಯಾ, ನಾನಿನ್ನು ಒಡೆದಾಡ್ಕೊಂಡೇ ಬಂದಿದ್ದೀನಿ ಅಂತ ತಿಳ್ಕೊಂಡಿದೀಯಾ ನನ್ನ? ಅದಕ್ಕೆ ನಚ್ಚಿದ, ಹಂಗಲ್ಲ ಅತ್ತೆ ಹೇಳಿದ್ದು. ಅದಕ್ಕೆ ದೇವಿ ಏನಾದಾಳ, ಅಯ್ಯೋ ನನ್ನ ಜೀವನನೇ ಒಂದು ಹೋರಾಟ ಬಿಡಪ್ಪ ಅಂತ ಅಂತಾಳೆ. ಅಷ್ಟ್ರಲ್ಲಿ ಅವಳು ಅಂಜುನ ಕರ್ಸೋ ಅಂತ ಇಡೀ ಅಲ್ಲೂ ಕೂಡ ಅವಳು ಪ್ಲಾನ್ ಸಕ್ಸಸ್ ಆಗ್ಲಿ ಅನ್ನೋಂಥದ್ದು ಅವಳ ಇಚ್ಛೆ. ಅಷ್ಟ ಅಜ್ಜಿ ಇದ್ರೆ ಎಲ್ಲ ಇಷ್ಟಕ್ಕೆ ಮುಗಿತಲ್ಲ ಬಿಡ್ರಪ್ಪ. ಶ್ರವಣ್ ಬರ್ತಾರೆ. ಶ್ರವಣ್ ಬರ್ದಿದ್ದಾಗೇನೆ, ಅಕ್ಕ ಎಲ್ಲ ಸೇಫ್ಟಿ ಆಗಿದ್ದೀರ ತಾನೇ, ಏನಕ್ಕ ಇದು ಎಲ್ರಿಗೂ ಇಷ್ಟೊಂದು ಒಂದೊಂಚೂರು ಏಟ್ ಬಿದ್ರಂಗಿದೆ? ಅದಕ್ಕೆ ಶ್ರವಣ್ ಹೇಳ್ತಾರೆ, ಮತ್ತೆ ಅಜಿತ ಮತ್ತೆ ಬಿಡ್ಬೇಡ ಕಣೋ, ಇದು ಏನ್ ಗೊತ್ತಾ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ತಳಿ ಚೆನ್ನಾಗಿ ಜಡ್ದು ಬಿಡು, ಅವಿಗೆ ಕೈ ಎತ್ತಕ್ಕಾಗ್ಬಾರ್ದು, ಆ ರೀತಿ ಮಾಡ್ಬಿಡು. ಭೂಮಿ ಮತ್ತೆ ಆ ಸೈಕಲ್ನೇ ಜ್ಞಾಪಿಸ್ಕೊಂಡು ನಿಂತಿರ್ತಾಳೆ. ಆ ನಿಂತಿರ್ಬೇಕಾದ್ರೆ ಅಷ್ಟರಲ್ಲಿ ವಂಶಿಯವರು ಕೂಗ್ತಾರೆ, ಆಚೆ ಬರ್ತಾಳೆ. ನೋಡ್ಬಿಟ್ಟು ಸೈಕಲ್ ಸರಿಯಾಗಿರೋದು ನೋಡಿ, ಐ ಲವ್ ಯು ಅಂತಾಳೆ. ಅಂತಿದ್ದಾಗೇನೆ ಅಲ್ಲೇ ಅಜಿತ್ ಅಷ್ಟು ಚೆನ್ನಾಗಿ ಬಿಡ್ತಾನೆ, ನಿಂತ್ಬಿಡ್ತಾನೆ ಗಾಬರಿಯಾಗಿ. ಸತ್ಯಣ್ಣ ಇದ್ದವರು, ನೋಡ್ದಪ್ಪ ಅಜಿತ, ನಮ್ಮ ವಂಶಿ ಮನ್ಸು ಒಳ್ಳೇದು, ಎಷ್ಟು ಒಳ್ಳೆ ಹುಡುಗ ನೋಡು, ನನ್ನ ತಂಗಿ ಸೈಕಲ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು, ಮನ್ಸನ್ನ ಎಷ್ಟು ಹೇಗೆ ಅರ್ಥ ಮಾಡ್ಕೊಂಡು ತಂದ್ಬಿಟ್ಟ ನೋಡು ಸೈಕಲ್. ಅದಕ್ಕೆ ಅಜಿತ್ ಇದ್ದವನು, ಥ್ಯಾಂಕ್ಸ್. ಅಲ್ಲ, ನಿರ್ಜೀವವಾಗಿರೋ ಈ ವಸ್ತುಗೆ ನಮ್ಮ ಮಾವನ ಸೈಕಲ್ನ ನಾನು ರೆಡಿ ಮಾಡ್ಬೇಕಿತ್ತು. ಭೂಮಿ ಇಲ್ಲದ ಅಪ್ಪನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ಅಂದಮೇಲೆ ನನ್ನ ಮೇಲೆ ಪ್ರೀತಿ ಹುಟ್ಟೋದ್ರಲ್ಲಿ ಏನ್ ಡೌಟ್ ಇಲ್ಲ ಅಲ್ವಾ? ಆದ್ರೂ ಇವನು ಮೊದ್ಲೇ ಸಿಕ್ಕಿದ್ರೆ ಇವನ ನಂಗೆ ಜಜ್ಜಾಕ್ಬಿಡಿವೆ ಅಂತಾನೆ. ಅಷ್ಟರಲ್ಲಿ ವಂಶಿ ಇದ್ದವನು ಅರ್ಥ ಮಾಡ್ಕೊಟ್ಟು, ಏನ್ ಅಜಿತ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಜಿತ್, ಏನಿಲ್ಲ, ಕೇಸ್ ವಿಚಾರವಾಗಿ ನಾನು ಒಂಚೂರು ಹೊರಗಡೆ ಹೋಗ್ಬಿಡ್ತೀನಿ, ಸತ್ಯ ನೀವು ಬನ್ನಿ ಜೊತೆಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟೇಷನ್ ನಲ್ಲಿ ಹಿಗ್ಗ ಹೊಡೆದಾಕ್ತಾರೆ. ಏನ್ ಕಾರ್ಪೊರೇಟ್ ಸಾಹೇಬ್ರಿಗೆ ಏನೇನ್ ಕೊಟ್ರಿ ಇವತ್ತು ಅಂತ ಅಂದಾಗ, ಎಲ್ಲ ಊಟ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಕೊಟ್ಟಿತಾನೆ ಅಂದಾಗ ಸದಾನಂದಿದ್ರು, ಹಪ್ಪಳ ಉಪ್ಪಿನಕಾಯಿ ಜೊತೆಗೆ ಸಂಡಿಗೆ ಇನ್ನೊಂದಷ್ಟು ಹಪ್ಪಳ ಎಲ್ಲ ಕೊಟ್ಟಿದ್ದೀನಿ, ಒಂಚೂರು ಫುಲ್ ಮೀಲ್ಸ್ ಕೊಟ್ಬಿಡಿ ನೀವು. ಸರಿ ಆಯ್ತು ಕೊಡೋಣ ಅಂತೆ. ಅಷ್ಟರಲ್ಲಿ ಫೋನ್ ಬರ್ತದೆ, ಒಂದಷ್ಟು ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಅವನು ಇದ್ದವನು ಜೈಲು ಒಳಗೆ ಕೂತ್ಕೊಂಡು ಸೆಲ್ಲಲ್ಲಿ ಕೂತ್ಕೊಂಡು, ಪಾಪಿ ಕಾರ್ಪೊರೇಟರು, ಅಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನ್ನನ್ನ ಮುಟ್ಟಿ ತಪ್ಪು ಮಾಡಿದೀರಾ, ನಿಮ್ಮ ಹೆಂಡತಿ ನಾನು ಮುರುಗ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿದೆ, ಒಳ್ಳೆ ಹಳಸ್ನಣ್ಣಿದ್ದಾಗಿದ್ದಾಳೆ, ನನಗೆ ತಕ ಕುಣಿತಾ ಇದೆ ಮನ್ಸು, ಇಂಥ ಹಳಸ್ನಣ್ಣಂತವಳನ್ನ ನಾನು ನೋಡಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಇಂಜಿನ್ನು ಸೀದೋಗ್ರಿ, ಇಂಜಿನ್ ಕೊತ ಕುದಿಯುತ್ತಲ್ಲ ಹಂಗ್ ಕುದಿತಾ ಇದೆ ನನ್ನ ಮನ್ಸು.
ಹಾಗಂತಿದ್ದಾಗೇನೆ ಅಜಿತ್ ಕೂರ್ದು ಹೋಗ್ತದೆ. ಹೌದಾ, ಕಾರ್ಪೊರೇಟರ್ ಸಾಹೇಬ್ರನ್ನ ಸ್ವಲ್ಪ ಹೊರಗ್ ಕರ್ಕೊಂಡ್ ಬನ್ನಿ ಸದಾನಂದನ ಅಂತಾರೆ. ಅಷ್ಟರಲ್ಲಿ ಒಂದೆರಡು ಕೊಡ್ತಾನೆ. ಆ ಕಡೆಯಿಂದ SP ಇಂದ ಫೋನ್ ಬರ್ತದೆ. ಸರ್ ನಮಸ್ತೆ ಅಂತಾನೆ ಅಜಿತ್. ಏನ್ರಿ ಅಜಿತ್, ಒಂದ್ 4 ದಿನ ನಮ್ಮ ಮನೆಯವರೆಲ್ಲ ನಾನು ಹೊರಗಡೆ ಹೋದ ತಕ್ಷಣ ಏನ್ರಿ ಏನೇನೋ ಅಧ್ವಾನ ಮಾಡಿದಿರಲ್ರಿ. ಮೊದ್ಲು ಆ ಕಾರ್ಪೊರೇಟರ್ ಯಾಕ್ರಿ ನೀವು ಅರೆಸ್ಟ್ ಮಾಡಿದ್ರಿ? ಬಿಡ್ರಿ ನೀವು, ಮೊದ್ಲು ಅವ್ರನ್ನ ಬಿಡುಗಡೆ ಮಾಡ್ರಿ. ನನ್ಗೆ ಎಷ್ಟು ಮೇಲ್ಗಡೆಯಿಂದ ಒತ್ತಡ ಬರ್ತಾ ಇದೆ ಗೊತ್ತಾ? ಅಜಿತ್ ಹೇಳ್ತಾರೆ ಅದಕ್ಕೆ, ಸರ್ ಇಂಥವ್ರಿಗೆಲ್ಲ ಯಾಕೆ ಸರ್ ನೀವು ಸಪೋರ್ಟ್ ಮಾಡ್ತೀರಾ? ಸರ್ ಒಂದ್ ಕೆಲಸ ಮಾಡಿ, ನಾನು ಬಿಡುಗಡೆ ಮಾಡ್ತೀನಿ, ಆದ್ರೆ ನೀವು ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಸರ್. ನಮ್ಮ SP ಸಾಹೇಬ್ರು ಹೇಳಿದ್ದಾರೆ ರೈಟಿಂಗ್ ಅಲ್ಲಿ ಇದೆ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಆ ಕಡೆಯಿಂದ SP ಇದೆ, ಅದ್ ಹೆಂಗ್ರಿ ಸಾಧ್ಯ? ರೈಟಿಂಗ್ ಅಲ್ಲಿ ಹೆಂಗ್ರಿ ಕೊಡ್ತಾರೆ? ಇದೇನಿದೆ ಓರಲ್ ಹೇಳಕ್ ಸಾಧ್ಯ, ಬಿಡ್ರಿ. ಅದಕ್ಕೆ ಅಜಿತ, ಸರ್ ಇಂಥ ರೌಡಿಗಳಿಗೆಲ್ಲ ಯಾಕೆ ಸರ್ ಸಪೋರ್ಟ್ ಮಾಡ್ತೀರಿ? ನಿಮ್ಗೂ 2 ಹೆಣ್ಮಕ್ಳಿದ್ದಾರೆ, ಬೀದಿಲಿ ನೆಮ್ಮದಿಯಾಗಿ ಓಡಾಡಕ್ಕಾಗೋಲ್ಲ ಇಂಥವ್ರಿಂದ. ಬಂದಂತ ಹೆಣ್ಮಕ್ಳನ್ನೆಲ್ಲ ಇವ್ರ ಮನೆಯವರು ಅಂತ ಮನೆ ಹೆಂಡ್ತಿರು ಅಂತ ತಿಳ್ಕೊಬಿಟ್ಟಿದ್ದಾನೆ. ಸರಿ ಇಟ್ಬಿಡ್ತಾನೆ ಫೋನ. ಮತ್ತೆ ಫೋನ್ ಬರ್ತಾ ಇರ್ತದೆ. ಇವನು ರೌಡಿ ಇದ್ದವನು ಎಲ್ಲೋ ಹೋಮ್ ಮಿನಿಸ್ಟರ್ದ ಇರ್ಬೇಕು ನೋಡು ಅಂದಾಗ ಅಜಿತ್ ಗಾಬರಿ ಆಗುತ್ತೆ. ಸರಿ ಎತ್ಕೊಳ್ತಾರೆ. ಎತ್ಕೊಂಡ್ರೆ ಭೂಮಿದು. ಇವಳು ಯಾಕೆ ಎಷ್ಟೊತ್ತಾದ್ರೂ ಫೋನ್ ಎತ್ತಲಿಲ್ವಲ್ಲ ಅಂತೇಳಿ ಫೋನ್ ಎತ್ಕೊತ ಆ ಕಡೆಯಿಂದ ಭೂಮಿ, ಸಾಹೇಬ್ರೆ ಏನ್ ಎಷ್ಟೊತ್ತಾದ್ರೂ ಫೋನ್ ರಿಸೀವ್ ಮಾಡ್ಲಿಲ್ವಲ್ಲ ನೀವು? ಅದಕ್ಕೆ ಸದಾನಂದ ಅಂತಾರೆ, ಅವನಪ್ಪ ಹೋಮ್ ಮಿನಿಸ್ಟರ್ದೆ ಫೋನು ಅಂತ ಅಂದಾಗ ಅಜಿತ್ ಇದ್ದವರು ಆಶ್ಚರ್ಯವಾಗಿ ಹಿಡ್ಕೊಂಡ್ರು ಭೂಮಿದು. ಅದಕ್ಕೆ ಸದಾನಂದ್ ಮತ್ತೆ ಅಂತಾರೆ, ನಮ್ ಭೂಮಿ ನಮ್ಮ ಅಜಿತ್ ಸಾಹೇಬ್ರ ಎಂತಿದಪ್ಪ ಅಂತ ಹೇಳಿ ಮತ್ತೆ ಶುರು ಹಚ್ಕೋತಾರೆ. ಸದಾನಂದ್ ನೀವ್ ಶುರು ಮಾಡಿ, ನೀವು ಕೊಡಿ 4 ಎಲ್ಲ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಸೇರ್ಸ್ಕೊಡಿ ಅಂತ ಹೇಳಿ ಅಜಿತ್ ಈ ಕಡೆ ಬರ್ತಾರೆ ಮಾತಾಡೋಕೆ. ಚೆನ್ನಾಗಿ ಕೊಟ್ಟಾಕ್ತಾರೆ. ಆ ಕೊಡೋದಕ್ಕಿಂತ ಮೊದಲು ಅಜಿತ್ ಹೊಡಿಬೇಕಾದ್ರೆ ಸತ್ಯಣ್ಣ ಹೇಳ್ತಾರೆ, ಅವ್ರ ಮನೆ ದೇವರೆಲ್ಲ ನೆನಪಾಗ್ಬೇಕಪ್ಪ, ಕೊಡು ಅಂತ ಹೇಳಿ. ಯಾವಾಗ ಭೂಮಿ ವಿರುದ್ಧ ಮಾತಾಡ್ತಾಳೋ ಜೊಲ್ ಸುರ್ಸ್ಕೊಂಡು ಅದಕ್ಕೆ ಸಿಟ್ಟು ಬಂದ್ಬಿಡ್ತದೆ ಸತ್ಯಣ್ಣಂಗೂ ಕೂಡ. ಭೂಮಿ, ಸಾಹೇಬ್ರೆ ಇಷ್ಟೊತ್ತಾದ್ರೂ ಫೋನ್ ರಿಸೀವ್ ಮಾಡಿಲ್ವಲ್ಲ ನೀವು? ನನಗ್ ಗಾಬರಿ ಆಗ್ಬಿಟ್ಟಿತ್ತು. ಅಜಿತ್ ಹೇಳ್ತಾನೆ, ಏಕೆ ನೀನ್ ರಿಸೀವ್ ಮಾಡಿದ್ಯಾ? ನಾನು ಎಷ್ಟು ಸರಿ ಮಾಡಿದ್ದೆ? ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನೀವು ಕಾರ್ಪೊರೇಟರ್, ಅವನು ಎಂತ ರೌಡಿ, ಅಂತ ಕೇಸನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ, ತಮಾಷೆನಾ? ಅದಕ್ಕೆ ನಾನು ಮಾಡಿದೆ ನಿಮಗೆ ಫೋನ್ ಅಂತಿದ್ದಾಗೇನೆ ಅಜಿತ್ ಇದ್ದನು, ಹೌದೌದೌದೌದು ಸಾಕು. ಭೂಮಿ ಒಂದ್ ಮಾತು ಹೇಳ ಅಂತಾರೆ. ಹೇಳಿ ಸಾಹೇಬ್ರೆ, ಅದಕ್ಕೇನಂತೆ ಅಂತ ಹೇಳ್ತಾಳೆ. ಈ ಕಡೆ ಅಜಿತ್ಗಂತೂ ಬಹಳ ಉರ್ದೋಗ್ಬಿಟ್ಟಿರ್ತದೆ ಅವನು. ಯಾಕೆಂದ್ರೆ ಅವನ ಅಂತ ಮಾತು ಅಂದ್ಬಿಡ್ತಾನಲ್ಲ, ಭೂಮಿನ ಅಳಸ್ತಾನಿದ್ದಂಗಿದ್ದಾಳೆ, ಬಹಳ ಸುಂದರವಾಗಿದ್ದಾಳೆ ಅಂತ ಹೇಳಿ ಜೊಲ್ ಸುರಿಸ್ಕೊಂಡು ಮಾತಾಡ್ತಾನಲ್ಲ, ಅಜಿತ್ಗೆ ಸಿಟ್ಟು ಕೂಡ ಬರ್ತದೆ. ಚೆನ್ನಾಗಿ ಚೆಚ್ಚಾಕ್ಬಿಡ್ತಾನೆ ಅಜಿತ್ ಅಂತೀವಿ, ಹೆಗ್ಗ ಮಗ್ಗ ನೋಡೋದಿಲ್ಲ ಇಂದು ಮುಂದೆ. ಜೊತೆಗೆ ಸದಾನಂದ ಕೂಡ ಜೊತೆನಲ್ಲಿ ಸೇರ್ಸ್ಕೊಂಡೆ ಹಾಕ್ತಾರೆ. ಇಬ್ರು ಸೇರ್ಕೊಂಡು ಹಣ್ಣಗಾಯಿ ನೀರ್ಗಾಯಿ ಮಾಡಾಕ್ಬಿಡ್ತಾರೆ. ಇಲ್ಲಿ ಹೋಮ್ ಮಿನಿಸ್ಟ್ರು ಅಂತಿದ್ದಾಗೇನೆ ಇಲ್ಲಿ ಇವ್ರು 4 ಜನ ಎಲ್ಲ ಗಾಬರಿ ಆಗಿರ್ತಾರೆ, ಎಲ್ಲಿ ಬಿಡುಗಡೆ ಆಗಲ್ವೋ ನಾವು ಅಂತ ಹೇಳಿ. ಅದಕ್ಕೆ ಮತ್ತೆ ಹೇಳ್ತಾನೆ ಅವನು ರೌಡಿ, ನೋಡು ಅಜಿತ, ಇನ್ನು ನನ್ನ ಮೇಲೆ ಕೇಸ್ ಫೈಲ್ ಆಗಿಲ್ಲ, ಅದು ಚೆನ್ನಾಗಿ ಗೊತ್ತಿರ್ಲಿ ನಿನ್ಗೆ. ನನ್ನಂತವನ್ನ ನೀನು ಬಾಳನೇ ಎದುರಾಕೊಂಡಿದೀಯ, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡುದಿಲ್ಲ, ನೋಡ್ತಾ ಇರೋ. ಅದಕ್ಕೆ ಸದಾನಂದ ಹೇಳ್ತಾರೆ, ಲೈ ನೀನಂತ ಎಷ್ಟು ಜನ ರೌಡಿಗಳನ್ನ ನೋಡಿಲ್ಲ ನಮ್ಮ ಅಜಿತ್ ಸಾಹೇಬ್ರು. ನೀನು ಎಂತೆಂತರ ಕೈಲಿ ಸಿಗಾಕೊಂಡು ನೀನು ಹೊರಗ್ ಬಂದಿರ್ಬೋದು, ಆದ್ರೆ ನಮ್ಮ ಅಜಿತ್ ಸಾಹೇಬ್ರ ಕೈಲಿ ಸಿಗಾಕೊಂಡಿದೀ. ಈಗ ನೀವು ಕೈಲಿ ಸಿಗಾಕೊಂಡ್ಮೇಲೆ ನೀನ್ ಎಂದು ಕೂಡ ಹೊರಗ್ ಬರಕ್ಕಾಗೋದಿಲ್ಲ. ಹಂಗ ನಿನಗ್ ಬುದ್ಧಿ ಕಲಿಸ್ತಾರೆ ನೋಡು ಮಗನೇ, ಗೊತ್ತಾಯ್ತಲ್ಲ ಅಂತ ಹೇಳಿ ಸದಾನಂದ ಹೊಡಿಯೋಕ್ ಶುರು ಮಾಡ್ತಾರೆ. ಚೆನ್ನಾಗಿ ಹೊಡಿತಾರೆ. ಸತ್ಯಣ್ಣ ಇದ್ದರು, ಹಾಕಪ್ಪ ಸರಿಯಾಗಿ ಹಾಕು ಹೇಳ್ತೀನಂತೆ, ಎಲ್ಲರಿಗೂ ಕೂಡ ಒಳ್ಳೆ ಪಾಠ ಆಗ್ಬೇಕು ನೀನು ಹೊಡಿಯೋದು ಅಂತ ಹೇಳಿ ಸತ್ಯಣ್ಣ ಕೂಡ ಅಂತಾರೆ. ಈ ಕಡೆಗೆ ಬರ್ತಾರೆ. ಈ ಕಡೆಗೆ ಬಂದು ಭೂಮಿ ಫೋನ್ ಬಂದಿರುತ್ತಲ್ಲ, ಅದಕ್ಕೆ ಭೂಮಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ, ಅಲ್ಲ ಇಷ್ಟೋ ತನಕ ಫೋನ್ ಎತ್ತದೇ ಇದ್ದಲ್ಲ, ನನಗ್ ಕೇಳ್ತಾ ಇದೀಯ ಈಗ ಸಾಹೇಬ್ರಿ ಫೋನ್ ಎತ್ತಲಿಲ್ಲ ಅಂತ ಹೇಳಿ. ನೀನೇನ್ ಮಾಡ್ತಾ ಇದ್ದೆ? ಸಾಹೇಬ್ರಿ ಏನಿಲ್ಲ, ಅಡ್ಗೆ ಮಾಡ್ತಾ ಇದ್ದೆ ನಾನು. ಹಂಗೆ ಇದು ಆ ಫೋನ್ ನ ನೋಡ್ಬಿಟ್ಟು ಅವಳು ಅನ್ಕೊಂಡಿರ್ತಾಳೆ, ಇದು ಯಾವಾಗ ಸೈಲೆಂಟ್ ಹೋಯ್ತು, ಆ ಸೈಲೆಂಟ್ ಯಾವಾಗಾಯ್ತು ಅಂತಲೇ ಗೊತ್ತಿಲ್ವಲ್ಲ, ಬರೀ ವೈಬ್ರೇಟ್ ಅಲ್ಲೇ ಇದೆಯಲ್ಲ ಅಂತ ಹೇಳಿ ನೋಡಿ ಆ ಫೋನ್ ನ ತಗೋತ. ಅಯ್ಯೋ ಸಾಹೇಬ್ರು ಇಷ್ಟೊಂದು ಫೋನ್ ಮಾಡಿದಾರೆ, ಅಯ್ಯೋ ಗೊತ್ತೇ ಆಗ್ಲಿಲ್ವಲ್ಲ ಏನಂತಾರೋ ಅಂತ ಹೇಳಿ ಪಟ್ಟಂತ ಅವಳು ಫೋನ್ ನ ಅದೇ ಕ್ಷಣಕ್ಕೆ ಅಜಿತನಿಂದಲೂ ಕೂಡ ಫೋನ್ ಬರ್ತದೆ.
ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ತಾಳೆ. ಆ ರಿಸೀವ್ ಮಾಡ್ಬಿಟ್ಟು ಅಜಿತ್ ಆ ಕಡೆಯಿಂದ ಭೂಮಿ ಹೇಗಿದೀಯಾ, ಅದಕ್ಕೆ ಭೂಮಿ ಹೇಳ್ತಾಳೆ ನಾನೇನಾಗಿದ್ದೀನಿ, ಚೆನ್ನಾಗಿದ್ದೀನಿ, ಅಡುಗೆ ಮಾಡ್ತಾ ಇದ್ದೀನಿ. ಅಜಿತ್ ಹೇಳ್ದಾನೆ ಹೌದಾ. ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವ್ ಇವಾಗ ಎಂತ ಕೇಸ್ ಎತ್ತಿದಿರ ಗೊತ್ತಾ, ಅವ್ನು ಎಂತ ರೌಡಿ ಅವನು ಅಂತ ಎಲ್ಲರ ಮನೆ ಹೆಣ್ಮಕ್ಳನ್ನ ತನ್ನ ಹೆಂಡತಿ ಅಂತ ಭಾವಿಸ್ತಾ ಇದ್ದ ಅಂತವನ್ನ ಹಿಡಿದು ಒಳಗಾಕಿದಿರ, ಎಂತ ವೀರು ನೀವು ಹೌದಲ್ವಾ ಅಂತೇಳಿ ಹೊಗಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಇದ್ದಾನೆ ಈ ಕಡೆಯಿಂದ ಸಾಕು ಭೂಮಿ, ನನಗೆ ಜೀವನ ಪರ್ಯಂತ ನನ್ನ ಕೊನೆಯ ಉಸಿರಿರೋವರೆಗೂ ನಿನ್ನ ಧ್ವನಿನ ನಾನು ಕೇಳ್ತಾ ಇರ್ಬೇಕು, ಹೀಗೇನೆ ಇದು ಶಾಶ್ವತವಾಗಿರ್ಬೇಕು ನನ್ನ ಜೊತೆನಲ್ಲಿ ಅಂತ ಅನ್ನಿಸ್ತಾ ಇದೆ ಭೂಮಿ ಅಂತ ಹೇಳ್ತಾರೆ. ಆ ಹೇಳಿದ ತಕ್ಷಣ ಭೂಮಿಗೆ ಒಂದು ಕ್ಷಣ ಶಾಕ್ ಆಗ್ತದೆ. ಯಾಕೆಂದ್ರೆ ಅವಳು ಸರಿಯಾಗಿ ಮನ್ಸನ್ನೇ ಅರ್ಥ ಮಾಡ್ಕೊಳಕ್ ಹೋಗಿರೋಲ್ಲ. ಎಷ್ಟೋ ಬಾರಿ ಪಾಪ ತನ್ನ ಪ್ರೀತಿ ಹಂಚ್ಕೊಳಕ್ ಹೋದ್ರು ಅವಳು ತಮಾಷೆ ಅಂತಾನೆ ಹಂಗಂಗೆ ಉಡಾಫೆ ಹೊಡಿತಾ ಇರ್ತಾಳೆ. ಆದ್ರೆ ಯಾವಾಗ ಫೋನ್ ನಲ್ಲಿ ಇಂಥ ಸೀರಿಯಸ್ ಕೇಸ್ ಅನ್ನು ತೆಗೆದುಕೊಂಡು ಅಲ್ಲಿ ಕೇಸನ್ನು ನಡೆಸ್ತಾ ಇರ್ಬೇಕಾದ್ರೆ ಈ ಮಾತನ್ನ ಅಂತ ಇದ್ದಾನೆ ಅಂತ ಅಂದ್ರೆ ಅವಳು ಒಂದ್ ರೀತಿ ಗಾಬರಿ ಆಶ್ಚರ್ಯ ಎಲ್ಲ ಆಗ್ತದೆ. ಅಷ್ಟು ಖುಷಿ ಪಟ್ಕೊಂಡು ಹೇಳ್ತಾನೆ ಅಜಿತ್, ನಿನ್ನ ಧ್ವನಿನ ಯಾವಾಗ್ಲೂ ನನ್ನ ಕೊನೆಯ ಉಸಿರಿರೋವರೆಗೂ ಚಿರಸ್ಥಾಯಿಯಾಗಿರ್ಲಿ ಭೂಮಿ ಅಂತ ಹೇಳಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗಿದ ಅನಂತ ಧನ್ಯವಾದಗಳು.